ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ. It's too hot considering the weather as well, Navneet. Oh, absolutely brilliant! It took him 4 deliveries to pull that off, but my word, that... ಸ್ನೇಹಿತರೆ ನಮಸ್ಕಾರ, ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ನಾನು ಸೋಮಶೇಖರ್ ಪಡುಕೆರೆ. ಕಳೆದ ವಾರದಲ್ಲಿ ಕ್ರೀಡಾ ಜಗತ್ತಿನಲ್ಲಿ ಏನೆಲ್ಲ ನಡೆಯಿತು, ಯಾವೆಲ್ಲ ಸಾಧನೆ ಆಯಿತು ಎನ್ನುವುದರ ಬಗ್ಗೆ ಒಂದು ಕಿರು ಹಿನ್ನೋಟ ನಿಮ್ಮ ಮುಂದೆ. ಪ್ರಸಕ್ತ ಸಾಲಿನ ಕರ್ನಾಟಕ ರಣಜಿ ತಂಡವನ್ನು ಆಯ್ಕೆ ಮಾಡಲಾಗಿದೆ. ಹಿರಿಯ ಮತ್ತು ಕಿರಿಯ ಆಟಗಾರರಿಂದ ಸಮ್ಮಿಲನಗೊಂಡಂತ ಈ ತಂಡ ಹೊಸ ಉತ್ಸಾಹದೊಂದಿಗೆ ಅಂಗಣಕ್ಕಿಳಿಯಲಿದೆ. ಈ ಬಾರಿಯ ರಣಜಿ ತಂಡದ ಆಯ್ಕೆಯಲ್ಲಿ ನಾವು ಖುಷಿ ಪಡಬೇಕಾದಂತಹ ವಿಚಾರವೆಂದರೆ, ನಮ್ಮ ಊರಿನವರೇ ಆದ ಕೋಟದ ಗಿಳಿಯಾರನ ಅಭಿಲಾಷ್ ಶೆಟ್ಟಿ ರಾಜ್ಯ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಚಿಕ್ಕಂದಿನಿಂದಲೂ ಕ್ರಿಕೆಟ್ ಅಲ್ಲಿ ಸಾಧನೆ ಮಾಡಬೇಕೆಂದು ಪಣತೊಟ್ಟ ಅಭಿಲಾಷ್ ಶೆಟ್ಟಿ ಒಬ್ಬ ವೇಗದ ಬೌಲರ್ ಆಗಿ ಯಶಸ್ಸು ಕಂಡವರು. ಅವರ ಬದುಕಿನ ಅವರ ನಡೆದು ಬಂದ ಹಾದಿಯ ಬಗ್ಗೆ ಕಿರು ಪರಿಚಯ ಇಲ್ಲಿದೆ. 2024-25 ಸಾಲಿನ ಕರ್ನಾಟಕ ರಣಜಿ ತಂಡವನ್ನು ಪ್ರಕಟಿಸಿದ್ದಾರೆ. ತಂಡದ ಆಟಗಾರರ ಪಟ್ಟಿಯಲ್ಲಿ ಅಭಿಲಾಷ್ ಶೆಟ್ಟಿ ಹೆಸರು ಇದೆ. ಈ ಹೆಸರನ್ನು ನೋಡಿದಾಗ, ಕೇಳಿದಾಗ ಖುಷಿಪಟ್ಟವರಲ್ಲಿ, ಅತಿ ಹೆಚ್ಚು ಖುಷಿಪಟ್ಟವರಲ್ಲಿ ನಾನು ಒಬ್ಬ. ಇದಕ್ಕೆ 2 ಕಾರಣಗಳಿವೆ. ಮೊದಲನೇದಾಗಿ ಅಭಿಲಾಷ್ ಶೆಟ್ಟಿ ನಮ್ಮ ಊರು ಕೋಟದ ಗಿಳಿಯಾರ್ನವರು, ಆ ಬಗ್ಗೆ ಬರೆದಿದ್ದೆ ಕೂಡ. ಸೊ ಇವತ್ತು ಅಭಿಲಾಷ್ ಶೆಟ್ಟಿ ತಂಡದಲ್ಲಿದ್ದಾರೆ. ವೈಜಾಗ್ ವಿಜಯ್ ಕುಮಾರ್, ಪ್ರಸೀದ್ ಕೃಷ್ಣ, ಕೌಶಿಕ್ ವಾಸುಕಿ ಇವರ ನಡುವೆ ಅಭಿಲಾಷ್ಗೆ ಅವಕಾಶ ಸಿಗ್ತದೋ ಇಲ್ಲೋ ಎನ್ನುವಂಥ ಒಂದು ಸಂಶಯ ನಮ್ಮನ್ನು ಕಾಡುವುದು ಸಹಜ. ಯಾಕಂತ ಹೇಳಿದ್ರೆ ಈ 3 ಬೌಲರ್ಗಳು ಇವಾಗ ಉತ್ತಮ ಪ್ರದರ್ಶನ ತೋರುತ್ತಿದ್ದಾರೆ. ಆದರೆ ಪ್ರಯೋಗಾತ್ಮಕವಾಗಿ ನಾವು ಅಭಿಲಾಷ್ ಶೆಟ್ಟಿಯನ್ನು ಯಾಕೆ ಬಳಸಬಾರದು ಎನ್ನುವುದು ಕೂಡ ನಮ್ಮಲ್ಲಿ ಉದ್ಭವಿಸುವಂಥದ್ದು. ಆದರೆ ಅಭಿಲಾಷ್ ಏನು ಹೇಳ್ತಾರೆ ಅಂತ ಹೇಳಿದರೆ, ಇಲ್ಲಿ ಪ್ರಸೀದ್ ಕೃಷ್ಣ ಎಲ್ಲಿಯಾದರೂ ಭಾರತ ತಂಡವನ್ನು ಸೇರಿಕೊಂಡರೆ ನನಗೆ ಅವಕಾಶ ಸಿಗಬಹುದು ಅಂತ ಹೇಳ್ತಾರೆ. ಇದು ಕ್ರೀಡೆಯಲ್ಲಿ ಅಥವಾ ಪ್ರತಿಯೊಂದು ಆಟದಲ್ಲಿ ಸಹಜವಾಗಿರ್ತದೆ. ಒಬ್ಬರು ಮುಂದಿನ ಹಂತಕ್ಕೆ ಹೋದರೆ ಇನ್ನೊಬ್ಬರು ಅವರ ಕೆಳಗಿನ ಹಂತವನ್ನು ನಿರೀಕ್ಷಿಸುವುದು ಸಹಜವಾಗಿರ್ತದೆ. ಸ್ವಸ್ತಿಕ್ ಯೂನಿಯನ್ ಪರ ಅಭಿಲಾಷ್ ಶೆಟ್ಟಿ ಆಡಿದರು. ಮೊದಲು ಹೆರಾನ್ಸ್ ಕ್ರಿಕೆಟ್ ಕ್ಲಬ್ನಲ್ಲಿ ಆಡಿದರು. ಆನಂತರ ಇತ್ತೀಚೆಗೆ ಸ್ವಸ್ತಿಕ್ ಯೂನಿಯನ್ ಬೆಂಗಳೂರಿನ ಅತ್ಯಂತ ಪ್ರಸಿದ್ಧ ಲೀಗ್ ತಂಡ 3 ಪಂದ್ಯಗಳನ್ನಾಡಿ 8 ವಿಕೆಟ್ಗಳನ್ನು ಗಳಿಸಿದ್ದಾರೆ. ಮಹಾರಾಜ ಟ್ರೋಫಿಯಲ್ಲಿ ಮ್ಯಾಂಗ್ಳೂರು ಡ್ರ್ಯಾಗನ್ಸ್ ಪರ ಆಡಿದಂಥ ಅಭಿಲಾಷ್ ಶೆಟ್ಟಿ 11 ವಿಕೆಟ್ಗಳನ್ನು ಗಳಿಸಿದರು. ಈ ಬಾರಿ ಅಭಿಲಾಷ್ ಶೆಟ್ಟಿ ಗಳಿಸಿದ ವಿಕೆಟ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪ್ರಶಂಸೆ ಕೇಳಿ ಬಂದಿದೆ. ಯಾಕಂತ ಹೇಳಿದರೆ ಅವರು ಗಳಿಸಿದ ವಿಕೆಟ್ ಅನುಭವಿ ಆಟಗಾರರದ್ದು, ಟೈಲೆಂಡರ್ಸ್ದಲ್ಲ, ಅನುಭವಿ ಆಟಗಾರರ ವಿಕೆಟನ್ನು ಅವರು ಗಳಿಸಿದ್ದಾರೆ. ಆಳ್ವಾಸ್ ಕಾಲೇಜಿನಲ್ಲಿರುವಾಗಲೇ ಅವರು ತಾನೊಬ್ಬ ಭವಿಷ್ಯದ ವೇಗದ ಬೌಲರ್ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಹೋಟೆಲ್ ಉದ್ಯಮಿ ಗಿಳಿಯಾರ್ನ ರಾಮಶೆಟ್ಟಿ ಹಾಗೂ ಗುಣರತ್ನವರ ಪುತ್ರ ಅಭಿಲಾಷ್ ಉತ್ತಮ ಆಲ್ರೌಂಡರ್ ಆಗುವ ಸಾಮರ್ಥ್ಯ ಇರುವಂಥ ಆಟಗಾರ. 2018ರಲ್ಲಿ ಕರ್ನಾಟಕ ಪ್ರೀಮಿಯರ್ ಲೀಗನ್ನು ಪ್ರವೇಶ ಮಾಡಿದರು. ಅನಂತರ 4 ಅಥವಾ 5 ತಂಡಗಳಲ್ಲಿ ಅವರು ವಿವಿಧ ಸಂದರ್ಭಗಳಲ್ಲಿ ಆಡಿದ್ದಾರೆ. ಕೋಟಾ ವಿವೇಕ್ ಹೈಸ್ಕೂಲ್ನಲ್ಲಿ ಹೈಸ್ಕೂಲ್ ಶಿಕ್ಷಣ ಮುಗಿಸಿ ನಂತರ ಮೂಡುಬಿದಿರೆಯ ಆಳ್ವಾಸ್ನಲ್ಲಿ PUCಗೆ ಸೇರಿಕೊಂಡ ಅಭಿಲಾಷ್ ಅವರಿಗೆ ಅಲ್ಲಿ ಉತ್ತಮ ಅವಕಾಶ ಸಿಕ್ಕಿತು. ಹಲವಾರು ಲೀಗ್ ಪಂದ್ಯಗಳನ್ನು ಆಡುವ ಅವಕಾಶ ಸಿಕ್ಕಿತು. ಏಕೆಂದರೆ ಡಾಕ್ಟರ್ ಮೋಹನ್ ಆಳ್ವ ಅವರು ಪ್ರತಿಯೊಂದು ಕ್ರೀಡೆಗೆ ಪ್ರೋತ್ಸಾಹ ನೀಡುವುದರ ಜೊತೆಯಲ್ಲಿ ಕ್ರಿಕೆಟ್ ಕೂಡ ಉತ್ತಮ ಪ್ರೋತ್ಸಾಹ ನೀಡುತ್ತಿದ್ದರು. ಇದರಿಂದಾಗಿ ಆಳ್ವಾಸ್ ಕಾಲೇಜಿನಲ್ಲಿ ಸಾಮಾನ್ಯವಾಗಿ ಎಲ್ಲ ಸ್ಪೋರ್ಟ್ಸ್ಗಳಿಗೆ ಉತ್ತಮ ಪ್ರೋತ್ಸಾಹವನ್ನು ನೀಡ್ತಾರೆ. ಮೋಹನ್ ಆಳ್ವ ಅವರು ಅಭಿಲಾಷ್ಗೆ ಉತ್ತಮ ಪ್ರೋತ್ಸಾಹ ನೀಡಿದ್ದರಿಂದ ಅವರು ಇವತ್ತು ರಣಜಿ ತಂಡವನ್ನು ಸೇರಲು ಸಾಧ್ಯವಾಯಿತು.
ಅವರ ಕ್ರಿಕೆಟ್ ಬದುಕಿಗೆ ಮಾವಂದಿರಾದ ರತ್ನಾಕರ್ ಶೆಟ್ಟಿ ಹಾಗೂ ಅರುಣ್ ಕುಮಾರ್ ಶೆಟ್ಟಿ ಅವರು ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹ ನೀಡಿದ್ದಾರೆ ಎಂಬುದನ್ನು 2018ರಲ್ಲಿ ಅಭಿಲಾಷ್ ಸ್ಮರಿಸಿಕೊಂಡಿದ್ದರು. ಈವಾಗಲೂ ಅವರು ಅದನ್ನು ಸ್ಮರಿಸಿಕೊಳ್ತಾ ಇದ್ದಾರೆ. ಆಳ್ವಾಸ್ಗೆ ಸೇರಿದ ನಂತರ ನನ್ನ ಬದುಕಿಗೆ ಹೊಸ ತಿರುವು ಸಿಕ್ಕಿತು ಸರ್. ಇದರಿಂದಾಗಿ ನಾನು ಇವತ್ತು ಇಲ್ಲಿ ಇರಲು ಅಂದರೆ ರಣಜಿಯಾಗಿ ಪದಾರ್ಪಣೆ ಮಾಡಲು ಮುಖ್ಯ ಕಾರಣ ಆಳ್ವಾಸ್ ಅಂತ ಹೇಳ್ತಾರೆ. ಅದೇ ರೀತಿ ಬದುಕಿನಲ್ಲಿ ತಮಗೆ ಉತ್ತಮ ರೀತಿಯಲ್ಲಿ ತರಬೇತಿಯನ್ನು ನೀಡಿದಂಥ ಜಯಪ್ರಕಾಶ್ ಅಂಚನ್, ಆರಂಭಿಕ ದಿನಗಳಲ್ಲಿ ತರಬೇತಿ ನೀಡಿದಂಥ ಜಯಪ್ರಕಾಶ್ ಅಂಚನ್ ಅವರನ್ನು ಅಭಿಲಾಷ್ ಸ್ಮರಿಸ್ತಾರೆ. ಅಂಥೇಳಿದರೆ ಬದುಕಿನಲ್ಲಿ ಏರಿ ಬಂದ ಏಣಿಯನ್ನು ಮರೆಯಬಾರದು ಎನ್ನುವುದು ಅಭಿಲಾಷ್ ಅವರ ಅಭಿಲಾಷೆ ಆಗಿದೆ, ನಿಲುವು ಆಗಿದೆ. ಇಂಥ ಒಬ್ಬ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಒಬ್ಬ ಕ್ರಿಕೆಟಿಗ ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಕಂಡುಕೊಳ್ಳಲಿ, ರಣಜಿ ತಂಡದಲ್ಲಿ ಅವರು ಯಶಸ್ಸು ಕಾಣಲಿ, ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಯಾವುದಾದ್ರೂ ತಂಡವನ್ನು ಸೇರಿಕೊಳ್ಳಲಿ, ಅವರು ಭಾರತ ತಂಡದ ಕದವನ್ನು ತಟ್ಟಲಿ, ಒಳ್ಳೆಯ ಕ್ರೀಡಾಪಟುವಾಗಿ ಇತರರಿಗೆ ಮಾದರಿಯಾಗಲಿ ಎಂಬುದೇ ನಮ್ಮೆಲ್ಲರ ಹಾರೈಕೆ. ಈ ದಸರಾ ಕ್ರೀಡಾಕೂಟದಲ್ಲಿ ನಡೆದ ವಿಶೇಷ ಸಾಧನೆಯೊಂದರ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಎಂಜಿಎಂ ಕಾಲೇಜಿನ ಗೇಟ್ ಕೀಪರ್ ಅಂದರೆ ಸೆಕ್ಯೂರಿಟಿ ಗಾರ್ಡ್ ಬಾಕ್ಸಿಂಗ್ ನಲ್ಲಿ ಚಿನ್ನ ಗೆದ್ದಿರುವುದು. ನೋಡಿ ಸ್ನೇಹಿತರೆ, ಒಂದು ಕ್ರೀಡೆ ಒಬ್ಬ ವ್ಯಕ್ತಿಯನ್ನ ಯಾವ ಸ್ಥಾನಕ್ಕೆ ಕೊಂಡೊಯ್ತದೆ ಅನ್ನೋದು ಇಲ್ಲಿ ಮುಖ್ಯ. ಕೆಲವು ವರ್ಷಗಳ ಹಿಂದೆ ಬಾಗಲಕೋಟೆಯಿಂದ ಉಡುಪಿಗೆ ಕೂಲಿ ಕೆಲಸವನ್ನ ಹುಡುಕಿಕೊಂಡು ಬಂದ ಯಮನೂರಪ್ಪ ಪೂಜಾರ ಕೊರೋನಾ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಅವರಿಗೆ ಆ ಸಂದರ್ಭದಲ್ಲಿ ಪರಿಚಯವಾದ ಶಿವಪ್ರಸಾದ್ ಆಚಾರ್ಯ ಅವರು. ಇವರು MIT ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದು ಮಕ್ಕಳಿಗೆ ಬಾಕ್ಸಿಂಗ್ ತರಬೇತಿಯನ್ನು ನೀಡುತ್ತಿದ್ದಾರೆ. ಯಮನಪ್ಪ ಪೂಜಾರ ಇವರಲ್ಲಿ ತರಬೇತಿ ಪಡೆದು ಕಳೆದ ಬಾರಿಯೂ ದಸರಾದಲ್ಲಿ ಚಿನ್ನ ಗೆಲ್ತಾರೆ, ಈ ಬಾರಿಯೂ ದಸರಾದಲ್ಲಿ ಚಿನ್ನ ಗೆಲ್ತಾರೆ. ಇವತ್ತು ಸಮಾಜ ಯಮನೂರಪ್ಪ ಪೂಜಾರ ಅವರನ್ನು ಅತ್ಯಂತ ಗೌರವದಿಂದ ಕಾಣ್ತಾ ಇದೆ. ರಾಷ್ಟ್ರೀಯ ಮಟ್ಟದಲ್ಲಿಯೂ ಮಿಂಚಬೇಕೆಂಬ ಹಂಬಲವಿದೆ. ಆದರೆ ಅವರಿಗೆ ಪ್ರೋತ್ಸಾಹದ ಕೊರತೆ ಇದೆ. ಯಾಕಂತ ಹೇಳಿದ್ರೆ ಈ ಕೆಲಸವನ್ನ ಬಿಟ್ಟು ಬೇರೆ ಕೆಲಸಗಳಿಗೆ ಹೋಗೋದು ಅಥವಾ ಸಂಪೂರ್ಣವಾಗಿ ಕ್ರೀಡೆಯಲ್ಲಿ ತೊಡಗಿಕೊಂಡರೆ ಮನೆಯವರ ಕಷ್ಟಕ್ಕೆ ಸ್ಪಂದಿಸುವುದು ಅಸಾಧ್ಯವಾಗ್ತದೆ. ಇಂಥ ಕ್ರೀಡಾ ಸಾಧಕರಿಗೆ ನಾವು ಪ್ರೋತ್ಸಾಹವನ್ನ ನೀಡಬೇಕಾದ ಅನಿವಾರ್ಯತೆ ಇದೆ. ಇನ್ನೊಂದು ಕಡೆ ಸುರೇಶ್ ಬಿ ಪೂಜಾರಿ ಕಳೆದ ವರ್ಷ ಆರ್ಮ್ ರೆಸ್ಲಿಂಗ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ 2 ಚಿನ್ನವನ್ನ ಗೆದ್ದಂತ ಸುರೇಶ್ ಬಿ ಪೂಜಾರಿ ಸಾಸ್ತಾನದ ಪಾಂಡೇಶ್ವರದವರು. ಅವರು ನಿಜವಾಗಿಯೂ ಗ್ರೀಸ್ ದೇಶದಲ್ಲಿ ಈ ಬಾರಿಯ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು. ಆದರೆ ವೀಸಾ ಸಮಸ್ಯೆಯಿಂದಾಗಿ ಅವರು ಪಾಲ್ಗೊಳ್ಳಲು ಆಗಲಿಲ್ಲ. ಅವರಿಗೆ ಮಾಧ್ಯಮಗಳ ನೆರವಿನಿಂದ ಆರ್ಥಿಕ ಸಹಾಯ ಸಿಕ್ಕಿದೆ. ಆ ಹಣವನ್ನು ಏಷ್ಯನ್ ಚಾಂಪಿಯನ್ಶಿಪ್ಗೆ ಬಳಸಿಕೊಳ್ಳುತ್ತೇನೆ ಎಂದು ಅವರು ವಿನಂತಿ ಮಾಡಿಕೊಂಡಿದ್ದಾರೆ. ಅವರ ಒಂದೇ ಸೆಕೆಂಡಿನಲ್ಲಿ ಎದುರಾಳಿಯನ್ನ ಸೋಲಿಸಿ ಚಿನ್ನ ಗೆದ್ದದ್ದು ಅದ್ಭುತ. ಮೈಸೂರು ದಸರಾದಲ್ಲಿ ಪಂಜಕುಸ್ತಿಯಲ್ಲಿ ಚಿನ್ನ ಗೆದ್ದ ಸಂದರ್ಭವನ್ನ ನೀವೀಗ ನೋಡಬಹುದು.
175, 170.